ಸರಿ ನಾವು ಏನು ಬೀಜಗಳನ್ನು ನಾವು ವಿತರಣೆ ಮಾಡಿದ್ದೀವಿ, ಅದು ಕಳೆದ ವರ್ಷ US ರಾಯಚೂರಿನಲ್ಲಿ ಪರಿಶೀಲನೆ ಮಾಡಿ ಆ ವಿಲ್ಟ್ ಡಿಸೀಸ್ ಪ್ರೂಫ್ ಅಂದರೆ ನೆಟ್ಟೆ ರೋಗ ರೆಸಿಸ್ಟೆಂಟ್ ಬೀಜಗಳನ್ನು ನಾವು ಕೊಟ್ಟಿದ್ದೀವಿ. ಇದನ್ನು ತಮ್ಮ ನೆನಪಿದ್ರೆ 2.5-3 ವರ್ಷದ ಹಿಂದೆ ಬಹಳ ಆತಂಕಕಾರಿಯಾಗಿ ರೋಗ ನಮ್ಮ ಭಾಗದಲ್ಲಿ ಹರಡಿತ್ತು. ಇವಾಗ ಕೂಡ ಸ್ವಲ್ಪ ಜನರಲ್ಲಿ ಆತಂಕ ಏನಂದ್ರೆ ಅದು ನೋಡ್ಲಿಕ್ಕೆ ನೆಟ್ಟೆ ರೋಗ ತರ ಕಾಣುತ್ತೆ ಅಂದ್ಬಿಟ್ಟು ಆತಂಕ ಆಗಿದೆ. ಆದ್ರೆ ಅದು 2 ವಾರದ ಹಿಂದೆ ನನ್ನ ಗಮನಕ್ಕೆ ಬಂದ ತಕ್ಷಣ ನಾವು ಎಲ್ಲ ಸೈಂಟಿಸ್ಟ್ಗಳಿಗೆ ಅಲ್ಲಿಂದ ಕರೆಸಿ ಫೀಲ್ಡ್ ವಿಸಿಟ್ ಅನ್ನ ಮಾಡಿಸಿ, ಜಾಯಿಂಟ್ ಫೀಲ್ಡ್ ವಿಸಿಟ್ ನಮ್ಮ ಅಧಿಕಾರಿಗಳು ಮತ್ತೆ US ರಾಯಚೂರು ಅವರು ಮತ್ತೆ ಜಾಯಿಂಟ್ ಫೀಲ್ಡ್ ವಿಸಿಟ್ ಮಾಡಿಸಿ ಅದು ಪರಿಶೀಲನೆ ಮಾಡಿದಾಗ ಅದಕ್ಕೆ ಮ್ಯಾಕ್ರೋಫೋಮಿನಾ ಫಿಸೋಲಾ ಅಂತ ಹೇಳ್ತಾರೆ. ಅಂದ್ರೆ ಇಟ್ ಈಸ್ ಅ ಡ್ರೈ ರೂಟ್ ರಾಟ್, ಒಣಬೇರು ಕೊಳೆ ರೋಗ ಅಂತ. ತೇವಾಂಶ ಕಮ್ಮಿ ಇರೋದ್ರಿಂದ ಭೂಮಿನಲ್ಲಿ ಅದು ಬೇರಿಗೆ ಹತ್ಕೊಂಡು ಅದು ಡ್ರೈ ಆಗಿರೋ ಕಾರಣದಿಂದ ಇವತ್ತು ಇಷ್ಟೆಲ್ಲ ಸಮಸ್ಯೆ ಉಂಟಾಗ್ತಾ ಇದೆ. ಇದು ಪ್ರಕೃತಿನಲ್ಲಿ ಬರುವಂಥದ್ದು, ಅದು ಬೀಜಕ್ಕೆ ಅಥವಾ ಗಿಡದ ಸಮಸ್ಯೆ ಅಲ್ಲ. ಯಾವಾಗ ಭೂಮಿನಲ್ಲಿ ತೇವಾಂಶ ಕಮ್ಮಿ ಆಗ್ತದೆ ಆವಾಗ ಈ ಬೇರು ಸ್ವಲ್ಪ ಬೇರೆ ರೀತಿಯಾಗಿ ರಿಯಾಕ್ಟ್ ಮಾಡಿಬಿಟ್ಟು ಅದಕ್ಕೆ ಈ ಬಿಳಿ ಹೇಗೆ ಯಾವ ರೀತಿ ನೆಟ್ಟೆ ರೋಗ ಕಾಣಿಸುತ್ತೆ ಹಾಗೆ ಕಾಣಿಸುತ್ತೆ. ಈಗ ಆಲ್ರೆಡಿ ನಮಗೆ ಇದಕ್ಕೆ ಪ್ರಮುಖ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಭಾಗದಲ್ಲಿ ನವೆಂಬರ್ನಲ್ಲಿ ಮಳೆ ಆಗ್ಬೇಕಾಗಿತ್ತು, ಆಗಿಲ್ಲ. ಆಲ್ಮೋಸ್ಟ್ ನಮಗೆ ಸುಮಾರು 71